ಖಂಡಂ ದಂಡವದ್ವಂದಿ ಸೂರ್ಯಮಂಡಲಮಂಡಿತ ಸದಾ ಸ್ಮರಣೀಯರಾದ ಶ್ರೀ ಶೈಲಪೀಠದ ಗುರು ಪರಂಪರೆಯನ್ನು ಭದ್ರಾಂಗ ಮಲ್ಲಿಕಾರ್ಜುನ ಸ್ವಾಮಿಯವರನ್ನು ಭದ್ರಕಾಳಿ ವೀರಭದ್ರೇಶ್ವರ ಮತ್ತು ಕಾಳಸಿದ್ದೇಶ್ವರರನ್ನು ಮನದಲ್ಲಿ ಇಟ್ಟು ಯಡೂರಿನ ವೀರಭದ್ರೇಶ್ವರ ದೇವಾಲಯದಲ್ಲಿ ನಡೆಯಲಿರುವ ಮಹಾಕುಂಭಾಭಿಷೇಕ ರಾಜಗೋಪುರಗಳ ಲೋಕಾರ್ಪಣೆ ಮುಂತಾದ ಐತಿಹಾಸಿಕ ಕಾರ್ಯಕ್ರಮದ ಅಂಗವಾಗಿ ಕಳೆದ 18 ದಿನಗಳಿಂದ ನಡೆದುಕೊಂಡು ಬರ್ತಾ ಇರುವ ಶ್ರೀಶೈಲ ಜಗದ್ಗುರುಗಳ ಸಂಚಾರಿ ಧರ್ಮ ಜಾಗೃತಿ ಯಾತ್ರೆಯ ಭಾಗವಾಗಿ ಇಂದು ಜಗಳೂರಿನಲ್ಲಿ ನಡೀತಾ ಇರುವಂತಹ ಧರ್ಮ ಜಾಗೃತಿ ಪ್ರವಚನದ ಸಮಾರಂಭದಲ್ಲಿ ತನ್ನದೇ ಆದ ಧರ್ಮ ಸಂದೇಶವನ್ನು ನೀಡಿ ಕಾರ್ಯಕ್ರಮದ ಮಾಹಿತಿಯನ್ನು ಮತ್ತು ಇವೆಲ್ಲ ನೀಡುವ ಸಹಕಾರಕ್ಕೆ ಪ್ರೇರಣೆಯನ್ನು ಉಪದೇಶದಲ್ಲಿ ತಿಳಿಸಿರುವಂತಹ ಮೂಲ ಸರ್ವೇಶ್ವರ ಸಂಸ್ಥಾನ ಹಿರೇಮಠದ ಪ್ರವಚನ ಭಾಸ್ಕರರಾದ ಸಂಸ್ಥಾನ ಪರಮ ಗುರುಸಿದ್ದೇಶ್ವರ ಶಿವಾಚಾರ್ಯ ಶ್ರೀಗಳವರಿಗೆ ಕಾರ್ಯಕ್ರಮವನ್ನು ನಿರೂಪಣೆಯನ್ನು ಮಾಡ್ತಾ ಇರುವಂತಹ ಗ್ರಾಮದ ಗಣ್ಯರು, ಸಮಾಜದ ಮುಖಂಡರಾದ ಅಣ್ಣಾವರ ಪಾಟೀಲ್ ಅವರೇ, ಮತ್ತು ಗ್ರಾಮದ ಎಲ್ಲ ಗಣ್ಯರೇ, ಬಾಂಧವರೇ, ಸಂಗೀತ ಕಲಾವಿದರೇ, ಮಾಧ್ಯಮದ ಪ್ರತಿನಿಧಿಗಳವರೇ, ಸಮಾವೇಶಗೊಂಡಿರುವ ಸಮಸ್ತ ಸದ್ಭಕ್ತ ಮಹಾಜನಗಳೇ, ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮತ್ತು ಮಕ್ಕಳು, ಶ್ರೀ ಕ್ಷೇತ್ರ ಯಡೂರಿನಲ್ಲಿ ಇದೇ ತಿಂಗಳ 15ರಿಂದ ದಾನಂತೇರಿಯ ಪುರಾಣ 28ರವರೆಗೆ ನಡೆದು ಆಮೇಲೆ ಮಾರ್ಚ್ 1ರಿಂದ 6ರವರೆಗೆ ವಿಶೇಷವಾದ ಕಾರ್ಯಕ್ರಮ ಮತ್ತು ಆಗಮ ಶಾಸ್ತ್ರೋಕ್ತ ಪದ್ಧತಿಯಂತೆ ನಡೆಯುವ ಮಹಾಕುಂಭಾಭಿಷೇಕ ಕಾರ್ಯಕ್ರಮದ ನಿಮಿತ್ತವಾಗಿ ಜನವರಿ 20ರಿಂದ ಫೆಬ್ರವರಿ 20ರವರೆಗೆ ಧರ್ಮ ಜಾಗೃತಿ ಸಂಚಾರಿ ಯಾತ್ರೆಯಲ್ಲಿ ಜಗದ್ಗುರುಗಳವರು ಪಾಲ್ಗೊಂಡಿದ್ದಾರೆ. ಬೆಳಗಾವಿಯಿಂದ ಪ್ರಾರಂಭಗೊಂಡಿರುವಂತಹ ಈ ಸಂಚಾರಿ ಧರ್ಮ ಜಾಗೃತಿ ಯಾತ್ರೆ ಇವತ್ತು ಜಗಳೂರು ಗ್ರಾಮವನ್ನು ಪ್ರವೇಶ ಮಾಡಿದೆ. ಜಗಳೂರು ಗ್ರಾಮ ಯಡೂರಿಗಾಗಲಿ ನಮಗಾಗಲಿ ಹೊಸದೇನಲ್ಲ. ಅತ್ಯಂತ ಚಿರಪರಿಚಿತವಾಗಿರುವಂಥ ಗ್ರಾಮ ಅಂದರೆ ಅದು ಜಗಳೂರು ಗ್ರಾಮ. ಈ ಗ್ರಾಮಕ್ಕೆ ಪಂಚಕ್ರೋಶಿ ಪಾದಯಾತ್ರೆ ಮಾಡುವ ಸಂದರ್ಭದಲ್ಲಿ 2-3 ವರ್ಷ ನಾವು ಬಂದಿದ್ವಿ. ಆಮೇಲೆ ಅಣ್ಣ ಸಾಹೇಬ್ ಗೌರವರು ನೆನಪು ಮಾಡ್ಕೊಂಡಾಗ ಫ್ಲಡ್ ಬಂದಾಗ ಬಂದು ಹೋಗಿವಿ, ಕರೋನಾ ತೊಂದರೆ ಆದಾಗ ಬಂದು ಹೋಗಿವಿ. ಆಮೇಲೆ ವಿಶೇಷ ಕಾರ್ಯಕ್ರಮಗಳಿಗೆ ನೀವು ಕರೆದಾಗ ಮತ್ತು ನಾವೇನಾದರೂ ಕಾರ್ಯಕ್ರಮ ಇಟ್ಕೊಂಡಾಗ ನಾವು ಸರಿ ಬಂದು ಹೋಗಿವಿ. ಅಷ್ಟೇ ಅಲ್ಲ, ಜಗಳೂರಿನಿಂದ ಪ್ರತಿ ವರ್ಷ
ನವರಾತ್ರಿಯಲ್ಲಿ ಯಡೂರಲ್ಲಿ ನಡೆಯುವಂತಹ ಶಿವಸಪ್ತಾಹ ಕಾರ್ಯಕ್ರಮಕ್ಕೆ ಇಲ್ಲಿಂದ ನಮ್ಮ ಬಾಲಾಸಾಹೇಬ್ ಅವರು ಮುಂತಾದ ಅನೇಕ ಸಂಗೀತ ಕಲಾವಿದರವರು ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಳ್ಳುವುದರ ಮೂಲಕ ಯಡೂರು ಮತ್ತು ಜೋಳದ ಕೊಂಡೆ ಪರ್ಮನೆಂಟ್ ಆಗಿ ಉಳಿದುಕೊಳ್ಳುವುದಕ್ಕೆ ಸಾಕ್ಷಿಯಾಗಿದ್ದಾರೆ. ಆ ಹಿನ್ನೆಲೆಯನ್ನು ಇಟ್ಟುಕೊಂಡು ಸಂಚಾರಿ ಧರ್ಮ ಜಾಗೃತಿ ಯಾತ್ರೆ ಬೆಳಗಾವಿ ಹೋಗ್ತಾ ಇರೋ ಸಂದರ್ಭದಲ್ಲಿ ಜುಗುಳಕ್ಕೆ ಬಾರದೆ ಹೋದರೆ ಈ ಯಾತ್ರೆ ಪೂರ್ಣ ಆಗಿಲ್ಲ ಅಂತ ಹೇಳಿ ಜುಗುಳನ್ನು ಕೂಡ ನಾವು ಈ ಯಾತ್ರೆಯಲ್ಲಿ ಸೇರಿಸಿಕೊಂಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಹಿರಿಯರೆಲ್ಲ ಕೂಡಿಕೊಂಡು ಇವೆಲ್ಲ ಭಕ್ತರ ಸರ್ಕಾರದ ಮೇಲೆ ಈ ಧರ್ಮ ಜಾಗೃತಿ ಯಾತ್ರೆ ಸಾಂಗ ಮಂಗಲವಾಗಿ ನಡ್ಕೊಂಡು ಬಂದು ಇವತ್ತು ಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಈ ಸಂಚಾರಿ ಧರ್ಮ ಜಾಗೃತಿ ಯಾತ್ರೆಯ ಮುಖ್ಯ ಉದ್ದೇಶ ಏನು ಅಂದರೆ ಯಡೂರು ಕ್ಷೇತ್ರದಲ್ಲಿ ನಡೆಯುವಂಥ ಮಹಾಕುಂಭಾಭಿಷೇಕ. ಸಾಮಾನ್ಯವಾಗಿ ಮಹಾಕುಂಭಾಭಿಷೇಕ ಎರಡು ಪ್ರಕಾರ ಇರ್ತವೆ. ಈ ಪ್ರಪಂಚದಲ್ಲಿ ಆ ಎರಡು ಕುಂಭಾಭಿಷೇಕಗಳು ಯಾವ ಅನ್ನೋದನ್ನು ತಿಳ್ಕೋಬೇಕಾದ್ರೆ ಕೆಲವು ಸಂಗತಿಗಳನ್ನು ಮೊದಲು ತಿಳ್ಕೊಳ್ಬೇಕು. ಅದೇನು ಅಂದ್ರೆ ದೇವರು ಈ ಭೂಮಿಯನ್ನು ನಿರ್ಮಾಣ ಮಾಡಿದ್ದಾನೆ. ಅಂತಹ ದೇವರನ್ನ ನಿತ್ಯ ದರ್ಶನ ಮಾಡ್ಕೊಳ್ಬೇಕು, ಅವನ ಅನುಗ್ರಹ ನಮಗೆ ಆಗಬೇಕು ಅಂತ ಹೇಳಿ ಹಲವಾರು ದೇವಾಲಯಗಳನ್ನು ನಾವೆಲ್ಲ ನಿರ್ಮಾಣ ಮಾಡ್ತೀವಿ. ದಿಗ್ಭಸ್ಮ ರಹಿತ ಫಾಲ ದಿಗ್ರಾಮ ಶಿವಾಲಯ. ಯಾವ ಊರೊಳಗ ದೇವಾಲಯ ಇಲ್ವೋ ಆ ಊರಿಗೆ, ಆಮೇಲೆ ಯಾರ ಹಣಿ ಮೇಲೆ ವಿಭೂತಿ ಇಲ್ವೋ ಆ ಹಣಿಗೆ ಎರಡಕ್ಕೂ ಧಿಕ್ಕಾರ ಅಂತ ವೇದ ಹೇಳ್ಕೊಂಡು ಬಂದ, ಎರಡಕ್ಕೂ ತಿರಸ್ಕಾರವನ್ನು ಮಾಡಿದೆ. ಆದರೆ ಅವರು ಬಹಳ ಖುಷಿಯಿಂದ ಹೇಳುವಂಥ ಸಂಗತಿ ಏನು ಅಂದ್ರೆ, ನಮ್ಮ ಜುಗುಳು ಭಕ್ತರ ಎಲ್ಲರ ಹಣ್ಣಿನ ವಿಭೂತಿ ಅದಾವ. ಜುಗುಳು ಒಳಗೆ ಅನೇಕ ದೇವಾಲಯಗಳು ಕೂಡ ಅದಾವ. ಅದಕ್ಕೆ ಜುಗುಳು ಗ್ರಾಮ ಇದು ತಿರಸ್ಕಾರಕ್ಕಲ್ಲ ಪುರಸ್ಕಾರಕ್ಕೆ ಯೋಗ್ಯವಾಗಿರುವಂತಹ ಗ್ರಾಮ. ನಾವು ಕಳಿಸ್ತೀವಿ. ದೇವಸ್ಥಾನ ಎರಡು ಪ್ರಕಾರ ಇರ್ತಾವೆ. ಒಂದು ದೇವರು ಬಂದು ಇರಬೇಕು ಅಂತ ಹೇಳಿ ಮನುಷ್ಯರು ನಿರ್ಮಾಣ ಮಾಡಿರುವಂತಹ ದೇವಾಲಯ, ಅವಕ್ಕ ಮಾನವ ನಿರ್ಮಿತ ದೇವಾಲಯಗಳು ಅಂತ ಕರೀತಾರೆ. ಈಗ ಕಟ್ತೀವಲ್ಲ ನಾವು, ನೀವು ಕಟ್ಟಲಿ, ನಾವು ಎರಡು ಕಟ್ಟಿ ಹಳ್ಳಿ ರಿಪೇರಿ ಮಾಡುವಂಥ ದೇವಾಲಯ. ಆ ಎಲ್ಲ ದೇವಾಲಯಗಳು ಮಾನವ ನಿರ್ಮಿತ ದೇವಾಲಯ. ಕಲ್ಲು, ಮಣ್ಣು, ಇಟ್ಟಿಗೆ, ಸಿಮೆಂಟು, ಸ್ಟೀಲು ಇಂಥವುಗಳನ್ನು ಸೇರ್ಕೊಳ್ತೀವಲ್ಲ, ಇವಕ್ಕ ಮಾನವ ನಿರ್ಮಿತ ದೇವಾಲಯಗಳು ಅಂತ ಕರೀತಾರೆ. ಇನ್ನೊಂದು ಪ್ರಕಾರದ ದೇವಾಲಯ ಇದೆ, ಅದು ಯಾವುದು ಅಂದರೆ ದೇವ ನಿರ್ಮಿತ ದೇವಾಲಯ. ದೇವರ ನಿರ್ಮಾಣ ಮಾಡಿರುವಂಥ ದೇವಾಲಯ. ದೇವರ ನಿರ್ಮಾಣ ಮಾಡಿದ ದೇವಾಲಯ ಯಾವುದು? ಸ್ವಲ್ಪ ಹುಡುಗರೆಲ್ಲ ಸಂಸ್ಕೃತಗಳು ಅರ್ಥ ಮಾಡಬೇಕು. ಹೋಗೋದಾದ್ರೆ ಹೋಗಿಬಿಟ್ಟು ಹಸ್ಕೊಡು. ಏನು ಹೇಳ್ತಾ ಇದ್ದೀವಿ ನಾವು? ದೇವರು ನಾನು ಬಂದು ಇರಬೇಕು ಅಂತ ತಾನೇ ನಿರ್ಮಾಣ ಮಾಡಿಕೊಂಡಿರುವಂಥ ದೇವಾಲಯ ಒಂದೈತಿ. ಅದು ಯಾವ ಅಂತ ಕೇಳಿದ್ರೆ ನಮ್ಮೆಲ್ಲರ ದೇಹವೇ ದೇವರ ನಿರ್ಮಿತವಾದ ದೇವಾಲಯ. ಅದಕ್ಕಾಗಿಯೇ ಸಿದ್ಧಾಂತ ಶಿಖಾಮಣಿಯಲ್ಲಿ ದೇವೋ ದೇವಾಲಯ ಪ್ರೋಕ್ತಃ ಜೀವದೇವ ಸನಾತನ.
ಹೇಳಿದ್ರೆ ಬಸವಣ್ಣವರು ಉಳ್ಳವರು ಶಿವಾಲಯ ಮಾಡುವವರು ನಾನೇನು ಮಾಡಲಿ ಒಳವನೆಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಅಂತ ಹೇಳಿ, ದೇಹವೇ ದೇಗುಲ ಅಂತ ಹೇಳಿ. ನಾವು ಎಲ್ಲೂರಲ್ಲಿ ನಿರ್ಮಾಣ ಮಾಡಿರುವಂತಹ ದೇವಸ್ಥಾನದಲ್ಲಿ ಮಹಾಕುಂಭಾಭಿಷೇಕ ಮಾಡಬೇಕು ಅಂತ ತಯಾರಾಗಿದ್ವಿ. ಅದರ ನಿಮಿತ್ತ ಧರ್ಮ ಜಾಗೃತಿ ಸಂಚಾರ ಯಾತ್ರೆಯನ್ನು ಕೂಡ ಕೈಗೊಂಡು ಕುಂಭಾಭಿಷೇಕ ಅಲ್ಲಿಗೆಲ್ಲ ಮಾಡಿಬಿಟ್ರು ಮುಗಿತಿತ್ತಲ್ಲ, ಇದನ್ನೆಲ್ಲ ಯಾವ ಅವಶ್ಯಕತೆ ಇತ್ತು? ಊರು ತಿರುಗಿ ಸುಮಾರು 48 ಹಳ್ಳಿ ಆಯ್ಕೆ ಮಾಡ್ಕೊಂಡಿದ್ರು. ಅಧಿಕೃತವಾಗಿ ಜನವರಿ 20ರಿಂದ ಶುರುವಾದರೂ ಕೂಡ ಎಲ್ಲ ಊರು ಕವರ್ ಆಗಲಿಲ್ಲ ಅಂತ ಹೇಳಿ ನಾವು ಡಿಸೆಂಬರ್ನಲ್ಲಿ ಶುರು ಮಾಡಿದ್ವಿ ಅನೇಕ ಊರುಗಳನ್ನು. ಹೀಗಾಗಿ 48 ಊರುಗಳನ್ನು ಪಟ್ಟಿ ಪ್ರಕಾರ, ಲಿಸ್ಟ್ ಪ್ರಕಾರ ಅದನ್ನು ಹೊರತುಪಡಿಸಲು ಅನೇಕ ಗ್ರಾಮಗಳಲ್ಲಿ ನಾವು ಸಂಚರಿಸಿ ಧರ್ಮ ಜಾಗೃತಿಯನ್ನು ಉಂಟು ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ವಿ. ಇದನ್ನೆಲ್ಲ ಮಾಡುವ ಅವಶ್ಯಕತೆ ಏನಿತ್ತು? ಯಾಕೆ ಮಾಡಬೇಕಾಗಿತ್ತು? ಇದರ ಹಿನ್ನೆಲೆ ಉದ್ದೇಶ ಏನು ಅಂದ್ರೆ, ಮಾನವ ನಿರ್ಮಿತ ದೇವಾಲಯಕ್ಕೆ ಮಹಾಕುಂಭಾಭಿಷೇಕ 6ನೇ ತಾರೀಕಿನ ಸುರಿಯಿತು ಮಾರ್ಚ್. ನಾವು ಕೂಡಿ ಕಟ್ಟಿದ್ದ. ಆದರೆ ಅದಕ್ಕಿಂತಲೂ ಮೊದಲ ದೇವನಿರ್ಮಿತ ದೇವಾಲಯದ ಮೇಲೂ ಕೂಡ ಕುಂಭಾಭಿಷೇಕ ಆಗಬೇಕು ಅನ್ನೋದ್ರ ಸಲುವಾಗಿ ಈ ಸಂಚಾರಿ ಧರ್ಮ ಜಾಗೃತಿಯನ್ನು ಈ ದೇವಾಲಯದ ಕುಂಭಾಭಿಷೇಕ ಹೇಗೆ ಮಾಡೋದು? ಈ ದೇಹದ ದೇವಾಲಯ, ಈ ದೇವಾಲಯದ ಗೋಪುರ ಯಾವುದು? ದೇವಾಲಯದ ಗೋಪುರ ಯಾವುದು? ಶಿರವೇ ಹಕ್ಕ ಕಳಸವಯ್ಯ, ಶಿರವೇ ಹಕ್ಕ ಕಳಸವಯ್ಯ. ಈ ದೇಹ ಅನ್ನೋ ದೇವಾಲಯಕ್ಕ ನಮ್ಮ ಮಸ್ತಕವೇ ಗೋಪುರ, ಮಸ್ತಕವೇ ಗೋಪುರ. ಇದಕ್ಕೂ ಕುಂಭಾಭಿಷೇಕ ಆಗಬೇಕಲ್ಲ. ಇದಕ್ಕೆ ಎದರಿಂದ ಕುಂಭಾಭಿಷೇಕ ಆಗಬೇಕು ಅಂದ್ರೆ, ಈ ದೇವಾಲಯಕ್ಕೆ ಜಲದ ಕುಂಭಾಭಿಷೇಕ ಮಾಡಿದ್ರೆ ಇಲ್ಲ, ಜ್ಞಾನದ ಕುಂಭಾಭಿಷೇಕ ಮಾಡಬೇಕು, ಧರ್ಮದ ಕುಂಭಾಭಿಷೇಕ ಮಾಡಬೇಕು. ಆ ಧರ್ಮವನ್ನ, ಜ್ಞಾನವನ್ನ ನಿಮ್ಮ ಮಸ್ತಕದಲ್ಲಿ ಧಾರೆ ಎನ್ನುವುದರ ಮೂಲಕ ಭಕ್ತರೆಲ್ಲರ ಬದುಕಿನಲ್ಲಿ ಧರ್ಮವನ್ನು ತುಂಬುವುದರ ಮೂಲಕ, ಮಸ್ತಕದಲ್ಲಿ ಜ್ಞಾನವನ್ನು ತುಂಬುವುದರ ಮೂಲಕ ಈ ದೇಹ ದೇವಾಲಯದ ಕುಂಭಾಭಿಷೇಕ ಆಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು 48 ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡು ಸಂಚಾರಿ ಧರ್ಮ ಜಾಗೃತಿ ಯಾತ್ರೆಯನ್ನು ಜಗದ್ಗುರುಗಳವರು ಕೈಗೊಂಡಿದ್ದಾರೆ. ಯಾವ ಜ್ಞಾನ? ಯಾವ ಜ್ಞಾನ? ನಮಗೇನು ಜ್ಞಾನ ಕಡಿಮೆ ಇರ್ತದ್ರಿ, ಹಾಲ ಬೆಳೆದ ಕಲಿತಿರ್ತದ್ರಿ. ಶಾಲೆಯೊಳಗೆ ಬೇಕಾದಷ್ಟು ನಮಗೆಲ್ಲ ಶಿಕ್ಷಣವನ್ನು ಕೊಟ್ಟಾರ, ನಮ್ಮ ಮಕ್ಕಳು ಕಲಿಯಾಕತ್ತಾರ, ನಾವು ಡಿಗ್ರಿ ಮಾಡ್ಕೊಂಡಿದ್ವಿ, ಅದಕ್ಕಿಂತಲೂ ಉನ್ನತವಾದ ವಿದ್ಯೆಯನ್ನು ಪಡ್ಕೊಂಡಿವಿ. ಆ ಜ್ಞಾನ ಅಲ್ಲ. ನಿಜವಾದ ಜ್ಞಾನ ಯಾವುದು ಅಂದ್ರೆ, ಯಾವ ಜ್ಞಾನದಿಂದ ನಮಗೆ ಮುಕ್ತಿ ಪ್ರಾಪ್ತಿ ಆಗ್ತದೋ ಅದೇ ನಿಜವಾಗಿರುವಂತಹ ಜ್ಞಾನ. ಉತ್ತಮವಾದ ಜ್ಞಾನ ಯಾವುದು ಅಂದ್ರೆ, ಸಿದ್ಧಾಂತ ಶಿಖಾಮಣಿಯಲ್ಲಿ ಹೇಳ್ಕೊಂಡು ಬರ್ತಾರೆ, ಶಿವಯೇವ ಜಗತ್ ಸರ್ವಂ ಶಿವಾದನ್ಯತ್ನ ವಿದ್ಯತೆ ಶಿವೋಹಂತಿ ಯಾ ಬುದ್ಧಿ ತದೇವ ಜ್ಞಾನೋತ್ತಮಂ, ತದೇವ ಜ್ಞಾನೋತ್ತಮಂ. 3 ಪ್ರಕಾರದ ತಿಳುವಳಿಕೆಯನ್ನು ಅಳವಡಿಸಿಕೊಳ್ಳೋದೇ ನಿಜವಾಗಿರುವಂಥ ಉತ್ತಮವಾದ ಜ್ಞಾನ. 3 ಪ್ರಕಾರದ ಅರಿವು. ಯಾವ 3 ಪ್ರಕಾರದ ಅರಿವು ಅಂದ್ರೆ, ಮೊದಲನೇದು ಸಪ್ಲಕ್ಷಣ ಕೇಳಿ. ಇದೆಲ್ಲ ಮಲ್ಲಿಕಾರ್ಜುನ ಸ್ವಾಮಿಗಳು, ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮಿಗಳು ನಡೆದಾಡಿರುವಂತಹ ಪವಿತ್ರ ಜಾಗಗಳು. ಅವರು ಎಲ್ಲೆಲ್ಲಿ ಹೋದಾಗ ಎಲ್ಲ ಕಡೆಗೆ ವೇದಾಂತದ ಗಾಳಿಯನ್ನು ಬೀಸುವಂತಹ ಪ್ರಯತ್ನವನ್ನು ಮಾಡಿರುವಂತಹ
ಈ ಊರವರಿಗೆ ಜ್ಞಾನದ ಬಗ್ಗೆ ಬಹಳ ಒತ್ತು ಹೇಳಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಆದರೆ ನಿಜವಾದ ಜ್ಞಾನ ಯಾವುದು ಅನ್ನೋದನ್ನ ಶಾಸ್ತ್ರದಲ್ಲಿ ಬರ್ಕೊಂಡು ಬಂದಾಗ 3 ತಿಳುವಳಿಕೆ, 3 ಅರಿವು. ಮೊದಲನೇದು ಶಿವ ಏವ ಜಗತ್ ಸರ್ವಂ. ಜಗತ್ತೆಲ್ಲವೂ ಕೂಡ ಶಿವಮಯವಾಗಿದೆ. ಶಿವನೇ ಜಗತ್ತನ್ನೆಲ್ಲವನ್ನು ವ್ಯಾಪಿಸಿಕೊಂಡಿದ್ದಾನೆ. ಮೊದಲನೇ ತಿಳುವಳಿಕೆ ಈ ಅರಿವು. ಖರೆ ಹೇಳಬೇಕು ಅಂದ್ರೆ ಈ ಸೃಷ್ಟಿ ನಿರ್ಮಾಣ ಆಗೋದಕ್ಕಿಂತಲೂ ಮೊದಲ ಪರಮಾತ್ಮ ಒಬ್ಬನೇ ಇದ್ದಾನೆ. ದೇವರು ಒಬ್ಬನೇ ಇಲ್ಲ. ಅವನು ಬಿಟ್ಟು ಮತ್ತೆ ಯಾರು ಇರಲಿಲ್ಲ. ಭೂಮಿಯೂ ಇರಲಿಲ್ಲ, ನೀರು ಇರಲಿಲ್ಲ, ಗಾಳಿಯೂ ಇರಲಿಲ್ಲ, ಬೆಳಕೂ ಇರಲಿಲ್ಲ, ಆಕಾಶವೂ ಇರಲಿಲ್ಲ. ಪರಮಾತ್ಮ ಒಬ್ಬನೇ ಇಲ್ಲ. ಒಬ್ಬನೇ ಇದ್ದು ನೋಡಕ್ ಟಿವಿ ಇಲ್ಲ, ಕೇಳಕ್ ರೇಡಿಯೋ ಟೇಪ್ ರೆಕಾರ್ಡ್ ಇಲ್ಲ, ಓದಕ್ ಪುಸ್ತಕ ಇಲ್ಲ, ಏನಾರ ನೋಡಬೇಕು ಅಂದ್ರೆ ಮೊಬೈಲ್ ಇಲ್ಲ, ಏನೂ ಇಲ್ಲ. ಒಬ್ಬರನ್ನೇ ಒಬ್ಬರನ್ನ ಕುಂಡಿಸ್ಬಿಟ್ರೆ ಏನು ಅನಿಸ್ತದೆ? ಎಷ್ಟು ಫಲ ಕೊಡ್ತದೆ? ಎಷ್ಟು ಫಲ ಕೊಡ್ತದೆ? ಭಾಳ ಅಂದ್ರೆ 1 ತಾಸು. ಅದು ಬಿಟ್ಟು ಅಂದ್ರೆ ಪಾತ್ರ ತೆಗೆದು ಕಿತ್ಕೊಂಡು ಯಾವ ಹಾಡು ಬಂದ್ರೆ ಚರ್ಪಡಿಸಲು ಶುರು ಮಾಡ್ತೇವೆ. ಯಾಕೆ ಅಂದ್ರೆ ಬ್ಯಾಸಕ್ಕೆ ಬರ್ತದೆ. ಪರಮಾತ್ಮನ ನಾವು ಒಬ್ಬನೇ ಇದ್ದಿದ್ದು ಬ್ಯಾಸ ಅಂತ ಏಕಾಕಿ ನೈವರವತೆ ತದೈಕ್ಷಕ ಬಹುಶಾಂ ಪ್ರಜಾಯ ಉಪನಿಷತ್ತು ಹೇಳ್ತವೆ. ಒಬ್ಬನೇ ಇದ್ದು ಬ್ಯಾಸರಾಗಿ ನಾನು ಬಹಳ ಆಗಬೇಕು ಅಂತ ಇಚ್ಛಾ ಸಂಕಲ್ಪ ಅವರಲ್ಲಿ ಸೃಷ್ಟಿಯಾಗುತ್ತೆ. ಯಾವಾಗ ಅವನಿಗೆ ಸಂಕಲ್ಪ ಸೃಷ್ಟಿ ಆಯಿತೋ ಆವಾಗ ಆ ಪರಮಾತ್ಮನಿಂದ ಆಕಾಶ ಹುಟ್ಟೋದು, ಆಕಾಶದಿಂದ ಗಾಳಿ ಹುಟ್ಟೋದು, ಗಾಳಿ ಪರಮಾತ್ಮ. ಮತ್ತು ಒಬ್ಬನಿಂದ ಇದೆಲ್ಲವೂ ಆಗದಂದ್ರೆ ಯಾವ ಆಯಿತು? ಅವನೇ ಎಲ್ಲವೂ ಆಗ. ಅವನೇ ಎಲ್ಲವೂ ಆಗ. ಜಗತ್ತಲ್ಲೋ ಯಾರ ಸ್ವರೂಪ ಆಯಿತು? ಪರಮಾತ್ಮನ ಸ್ವರೂಪವೇ ಎಲ್ಲವೂ ಕೂಡ. ಅವನು ಬಿಟ್ಟ ಬೇರೆ ಏನು? ಶಿವಯೇವ ಜಗತ್ ಸರ್ವಂ. ಶಿವಾದನ್ಯ ನ ವಿದ್ಯತೆ. ಶಿವನನ್ನು ಹೊರತುಪಡಿಸಿದ್ರೆ ಬೇರೆ ಏನೂ ಇಲ್ಲ. ಕಲ್ಲಪ್ಪ, ಮಾಲಪ್ಪ, ಸಂಗವ, ನಿಂಗವ ಅಂತ ನಾವು ಹೆಸರಿಲ್ಲ. ನಾವು ನಮ್ಮದು ಅಂತ ಅಭಿಮಾನ ಪಡ್ಕೊಂಡಿರೋದ್ರಿಂದ ನಾವು ಪ್ರತ್ಯೇಕ ಆಗಿದ್ದೀವಿ. ಆದರೆ ಸೂಕ್ಷ್ಮವಾಗಿ ನಾವೆಲ್ಲ ವಿಚಾರ ಮಾಡಿದ್ರೆ ನಮ್ಮ ಮೂಲ ಸ್ವರೂಪ ಯಾವುದು ಅಂದ್ರೆ ಆತ್ಮಸ್ವರೂಪ. ಪರಮಾತ್ಮನೇ ನಾವು. ನೀವು ಎಲ್ಲಿಂದ ಬಂದಿದ್ದೀರಿ ಅಂತ ಪ್ರಶ್ನೆ ಕೇಳಿ. ಎಲ್ಲಿಂದ ಬಂದಿದ್ದೀರಿ ನೀವು? ಎಲ್ಲಿಂದ ಬಂದಿದ್ದೀರಿ? ಮನೆಯಿಂದ ಬಂದಿರೋ ಮನೆಯಿಂದ ಬಂದಿದ್ದೆ ಕಾಗಲ್ಲ. ಇಲ್ಲಿ ಮನೆಯಿಂದ ಬಂದಿದ್ದೆ. ನಿಮ್ಮ ಮನೆಗೆ ಎಲ್ಲಿಂದ ಬಂದಿದ್ದೀರಿ? ನಿಮ್ಮ ಮನೆಗೆ ಎಲ್ಲಿಂದ ಬಂದಿದೆ? ನಿಮ್ಮ ಅವ್ವ ಅಪ್ಪ ಅವ್ರ ಕೈಯಿಂದ ಹೊರಟು ನಿಮ್ಮ ಮನೆಗೆ ಬಂದಿದೆ. ಅವ್ರು ಎಲ್ಲಿಂದ ಬಂದರು? ಅವ್ರು ಎಲ್ಲಿಂದ ಬಂದರು? ನೀವು ಪ್ರಾಥಮಿಕ ಹೋಗ್ತೀನಿ. ಅವರ ಅಪ್ಪ ಅವರ ಹೌದು. ಇದು ಅವರ ಅಪ್ಪನ ಈ ಪರಂಪರೆ ಎಲ್ಲಿ ಹೋಗಂತ ಗೊತ್ತಿಲ್ಲ. ಎಲ್ಲಿ ಹೋಗಿ ನಿಲ್ತದಂದ್ರೆ ಯಾರು ಎಲ್ಲರಿಗೂ ತಂದೆಯಾಗಿ ಯಾರಿಗೂ ಮಗನಾಗದೇ ಇರುವವರು ಅಲ್ಲಿ ತನಕ ಈ ಪರಂಪರೆ. ಅಥವಾ ಯಾರು? ಅವ ಯಾರಿಗೂ ಮಗ ಆಗಿಲ್ಲ, ಅವನು ಎಲ್ಲರಿಗೂ ಅಪ್ಪ. ಯಾರು? ಅವನೇ. ಅವನೇ. ಅದಕ್ಕಾಗೇ ತ್ವಮೇವ ಮಾತಾ ಪಿತಾ ತ್ವಮೇವ. ನಿಮ್ಮವ್ವ ಮುಂದೆ ಹೇಳ್ತೀನಿ, ದೇವರು ಹೇಳ್ತದೆ ತ್ವಮೇವ ಮಾತಾ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ. ತಂದೆ
ಬಿಟ್ಟರೆ ಈ ಪ್ರಪಂಚದಲ್ಲಿ ಮತ್ತ ಏನು ಶಿವಯೇವ ಜಗತ್ ಸರ್ವಂ ಶಿವಾದನ್ಯತ್ನ ವಿದ್ಯತೆ. ಮೂರನೇ ತಿಳುವಳಿಕೆ ಯಾವುದು ಅಂದ್ರೆ ಶಿವೋಹಮಿಯ ಬುದ್ಧಿ ತದೆಯ ಜ್ಞಾನ. ನಾನು ಕೂಡ ಜಗತ್ತೆಲ್ಲ ಶಿವಮಯ, ಶಿವನ ಬಿಟ್ಟ ಜಗತ್ತೊಳಗೆ ಏನೂ ಇಲ್ಲ. ಮತ್ತು ನಾನು ಕೂಡ ಶಿವಸ್ವರೂಪನೇ ಇದ್ದೇನೆ. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ. ನಾನು ಕೂಡ ಶಿವಸ್ವರೂಪನೇ ಇದ್ದೇನೆ. ಈ ಪ್ರಕಾರದ ಅರಿವು, ಈ ಪ್ರಕಾರದ ಮೂರು ಪ್ರಕಾರದ ತಿಳುವಳಿಕೆಯನ್ನೇ ಶ್ರೇಷ್ಠವಾದ ಜ್ಞಾನ ಅಂತ ಹೇಳಿ ಶಾಸ್ತ್ರಗಳು ನಾನು ಯಾರು ಅಂತ ನೀವು ಆಲೋಚನೆ ಮಾಡ್ತಾ 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 ಹೋದ್ರೆ ಕೊನೆಗೆ ಉಳಿಯೋದೇನಂದ್ರೆ ಪರಮಾತ್ಮ. ಅಂತಹ ಶ್ರೇಷ್ಠವಾದ ಜ್ಞಾನವನ್ನು ನಮ್ಮ ಮಸ್ತಕದಲ್ಲಿ ತುಂಬಿಕೊಳ್ಳೋದೇನಲ್ಲ, ಆ ತುಂಬಿಕೊಳ್ಳುವಿಕೆಯನ್ನೇ ದೇವನಿರ್ಮಿತ ದೇವಾಲಯದ ಕುಂಭಾಭಿಷೇಕ ಅಂತ. ಈ ಕುಂಭಾಭಿಷೇಕವನ್ನು ಮಾಡಿ ನಿಮಗೆಲ್ಲವನ್ನ ಜ್ಞಾನ ಕುಂಭದಿಂದ ಅಭಿಷೇಕವನ್ನು ಮಾಡಿಕೊಂಡವರನ್ನೆಲ್ಲ ಕರ್ಕೊಂಡು ಹೋಗಿ ಮಾನವನಿರ್ಮಿತ ದೇವಾಲಯದ ಮಹಾಕುಂಭಾಭಿಷೇಕವನ್ನು ನೆರವೇರಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಸಂಚಾರಿ ಧರ್ಮ ಜಾಗೃತಿ ಯಾತ್ರೆಯನ್ನು ಕೈಗೊಂಡಿದ್ದೇವೆ. ಇವತ್ತು ಜುಗೋಳು ಬಂದಿದ್ದೀವಿ. ಜುಗೋಳದಲ್ಲಿ ನೀವೆಲ್ಲ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದವರಾಗಿದ್ದೀರಿ. ಇದರ ಜೊತೆಗೆ ಇನ್ನೊಂದು ಮುಖ್ಯವಾದ ಪ್ರಯೋಜನ ಏನು ಅಂದರೆ, ಆ ಕುಂಭಾಭಿಷೇಕದ ಎಲ್ಲ ಕಾರ್ಯಕ್ರಮಗಳಿಗೆ ಜುಗೋಳದ ಎಲ್ಲ ಭಕ್ತರನ್ನು ಕರಿಬೇಕು ಅಂತ ನಿಮಗೆಲ್ಲ ಆಮಂತ್ರಣ ಕೊಡಕ್ಕೆ ಬಂದಿದೆ. ನಾವು ಎಲ್ಲರಿಗೂ ಕೂಡ ಆಮಂತ್ರಣವನ್ನು ಕೊಡಲಿಕ್ಕೆ ಬಂದಿದ್ದೀವಿ. ಖರೆ ಅಷ್ಟ ಬಂದಿಲ್ಲ. ಕ್ಷೇತ್ರದ ಅಧಿನಾಯಕರಾಗಿರುವಂತಹ ಭದ್ರಕಾಳಿ ವೀರಭದ್ರೇಶ್ವರರ ಉತ್ಸವ ಮೂರ್ತಿ ಸಮೇತವಾಗಿ ಬಂದು ನಿಮಗೆಲ್ಲ ಆಮಂತ್ರಣ ಕೊಡಕ್ಕೆ ಬರಬೇಕನ್ನೋದ್ರ ಸಲುವಾಗಿ ಸ್ವತಃ ಜಗದ್ಗುರುಗಳು ದೇವತಾ ಮೂರ್ತಿಯ ಸಮೇತವಾಗಿ ಒಂದು ಆಮಂತ್ರಣವನ್ನು ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಯಾವಾಗ ಮಾಡಬೇಕು? ಇಲ್ಲಂತಲ್ಲಿ 15 ದಿವಸ ಪ್ರವಚನ ಕೇಳಿದ್ವಿ. ನಾಳೆ 15ನೇ ತಾರೀಕಿನಿಂದ ಅಪಕ್ಷೇಳು ಡೇಟ್ಗಳು. ನಾಳೆ 15ನೇ ತಾರೀಕಿನಿಂದ 28ನೇ ತಾರೀಕಿನ ತನಕ ಗುಡ್ಡಾಪುರ ರಾಮದೇವಿಯ ಪುರಾಣ ನಡೀತದೆ ಕ್ಷೇತ್ರದಲ್ಲಿ. ಸಾಯಂಕಾಲ 6:30ರಿಂದ 9. ಪ್ರತಿದಿನ ಪ್ರಸಾದದ ವ್ಯವಸ್ಥೆ ಇರ್ತದೆ. ಒಂದೇ ಸಲ ಅಲ್ಲ, ಬೇರೆ ಬೇರೆ ಪ್ರಸಾದದ ವ್ಯವಸ್ಥೆ ಇರ್ತದೆ. ಅದಕ್ಕೆ ದಿನಾಲೂ ಪ್ರವಚನ ಕೇಳಕ್ಕೆ ಪುರಾಣ ಕೇಳಕ್ಕೆ ಬರಬೇಕು. ಅಡಿಗೆ ಪಡಿಗೆ ಮಾಡೋ ಚಿಂತನೆ ಇಲ್ಲ. ಊಟ ಬೇಕಂತ ಎಲ್ಲರೂ ಬರೋದು ಸಾಯಂಕಾಲ 6 ಬಂದು ಪ್ರವಚನವನ್ನು ಕೇಳಿ ದಿನಾ ಮಠಾಧೀಶರು ಬರ್ತಾರೆ, ಸಂತರು ಶರಣರು ಶಿವಯೋಗಿಗಳು ಬರ್ತಾರೆ, ಜಗದ್ಗುರುಗಳು ಇರ್ತಾರೆ. ದಿನಾಲೂ ಭದ್ರಕಾಳಿ ವೀರಭದ್ರೇಶ್ವರ ತುಲಾಭಾರ ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ 15ರಿಂದ 27 ತನಕ ದಿನ ಸಾಯಂಕಾಲ ಬರಬೇಕು. ಜೋಗಿ ಎಲ್ಲೇ ದೂರ ಇಲ್ಲ, 2 ಅಷ್ಟು ಹತ್ತಿರ. ಆಮೇಲೆ ಮಾರ್ಚ್ 1ರಿಂದ ಮಾರ್ಚ್ 6 ತನಕ ವಿಶೇಷ ಕಾರ್ಯಕ್ರಮಗಳಿರ್ತಾವೆ. ಮಾರ್ಚ್ 1 ಮಧ್ಯಾಹ್ನದಿಂದ ಹಿಡ್ಕೊಂಡು ಮಾರ್ಚ್ 6ರವರೆಗೆ ಬೆಳಗ್ಗೆ ಸಾಯಂಕಾಲ ದಿನಾ ಕಾರ್ಯಕ್ರಮಗಳಿರ್ತಾವೆ. 1ನೇ ತಾರೀಕು ಮುಂಜಾನೆ 7:30ರಿಂದ ಹಿಡ್ಕೊಂಡು 3 ತಾರೀಕಿನವರೆಗೆ ಪ್ರತಿದಿನ ಬೆಳಿಗ್ಗೆ ಕಾಶಿ ಪೀಠದ ನೂತನ ಜಗದ್ಗುರುಗಳವರು ಇಷ್ಟಲಿಂಗ ಮಹಾಪೂಜೆ ನೋಡುವಂತಿರ್ತದೆ.
ಹೋಮವನ್ನು ಇರ್ತದೆ, ಆ ಮಹಾಪೂಜೆಯಲ್ಲಿ ಬಂದು ಪಾಲ್ಗೊಳ್ಬೇಕು 1ನೇ ತಾರೀಕಿನಿಂದ. ಆಮೇಲೆ 1ನೇ ತಾರೀಕಿನ ಸಾಯಂಕಾಲ ಗುರುಕುಲ ವಾರ್ಷಿಕೋತ್ಸವ, 2ನೇ ತಾರೀಕಿನ ದಿವಸ ವಿಶೇಷವಾದ ಶಿವಕೀರ್ತನೆ, 3ನೇ ತಾರೀಕಿನ ದಿವಸ ನಿಮಗೆಲ್ಲ ಗೊತ್ತಿದೆ ಹೋಳಿ ಹುಡುಗಿ ಭದ್ರಕಾಳಿ ವೀರಭದ್ರೇಶ್ವರ ಕಲ್ಯಾಣೋತ್ಸವ. ಪ್ರತಿ ವರ್ಷ ಬಹಳ ಜನ ನೋಡಿರಿ, ಅದರೊಳಗೆ ಪಾಲ್ಗೊಂಡಿರಿ. ಮಕ್ಕಳಿಗೆ ಕಲ್ಯಾಣದ ಬದಲಿ ತೊಂದರೆ ಇತ್ತು ಅಂದ್ರೆ ಅದೊಂದು ಕಟ್ಟಡ ಕಟ್ಟಿಸಲು ನೀವು ಬಹಳ ಜನ ಬಂದವರಾಗಿದ್ದೀರಿ. ಆ ಕಾರ್ಯಕ್ರಮದಲ್ಲಿ 3ನೇ ತಾರೀಕಿಗೆ ಸಾಯಂಕಾಲ ಪಾಲ್ಗೊಳ್ಳಿ. ಆಮೇಲೆ 4ನೇ ತಾರೀಕಿನ ದಿವಸ ಪೂರ್ವೋತ್ತರ ಮಹಾಮೇಳ, ಬೆಳಗಿನ ಜಾವ ಮಹಾಕುಂಭಾಭಿಷೇಕದ ಜಪ, ಪಾರಾಯಣ, ಹೋಮ, ಹವನ, ಪೂಜಾ ಕಾರ್ಯಕ್ರಮಗಳು ಬೆಳಗಿನ ಜಾವ ನಡೀತಾವೆ. 4, 5, 6 ಬೆಳಗಿನ ಜಾವ. ಸಾಯಂಕಾಲ ಪೂರ್ವೋತ್ತರ ಮಹಾಮೇಳ. 5ನೇ ತಾರೀಕಿನ ದಿವಸ ವೀರಶೈವ ಲಿಂಗಾಯತ ಧರ್ಮೋತ್ಥಾನ ಸಮ್ಮೇಳನ 5ನೇ ತಾರೀಕಿನ ದಿವಸ ಬೆಳಗ್ಗೆ 11 ಗಂಟೆಗೆ ಪ್ರಾರಂಭ ಆಗ್ತದೆ. ಆಮೇಲೆ 6ನೇ ತಾರೀಕಿನ ದಿವಸ ಬೆಳಗ್ಗೆ 6 ಗಂಟೆಯಿಂದಲೇ ಮಹಾಕುಂಭಾಭಿಷೇಕದ ಎಲ್ಲ ಕಾರ್ಯಕ್ರಮಗಳು ಶುರುವಾಗ್ತವೆ. ಮಹಾಕುಂಭಾಭಿಷೇಕ ಆಮೇಲೆ ಕೃಷ್ಣಾ ನದಿಯಲ್ಲಿ ಕೃಷ್ಣಾರತಿ ನಡೀತದೆ. 3 ಸಮಯದಲ್ಲಿ ಹೇಳಿದ ಕಾರ್ಯಕ್ರಮದ ಬಗ್ಗೆ ಮತ್ತೆ ಹೇಳಲಿಲ್ಲ. ಆಮೇಲೆ ಲಕ್ಷ್ಮೀ ದೀಪೋತ್ಸವ ಕಾರ್ಯಕ್ರಮ ನಡೀತದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವು ಪಾಲ್ಗೊಳ್ಬೇಕು. ಫೆಬ್ರವರಿ 15ರಿಂದ 28 ತನಕ ಜನ ಸಾಯಂಕಾಲ ಬರೋದು. ಮಾರ್ಚ್ 1ರಿಂದ 6 ತನಕ ಮುಂಜಾನೆ ಬಂದ್ರೆ ಸಾಯಂಕಾಲ ತನಕ ಅಲ್ಲೇ ಇರೋದು. ನಿಮಗೆ ಊಟದ್ದು, ಪ್ರಸಾದದ್ದು, ನಾಷ್ಟಾದ್ದು ಪೂರ್ಣ ವ್ಯವಸ್ಥೆ ಇರ್ತದೆ. ಮುಂಜಾನೆ ಬಂದ್ರೆ ಸಾಯಂಕಾಲ ಕಾರ್ಯಕ್ರಮ ಮುಗಿಸಿ ಪ್ರಸಾದ ಮಾಡ್ಕೊಂಡ ನೀವು ನೋಡ್ಬೋದು. ಮತ್ತೆ ಮನಸ್ಸು ಮುಂಜಾನೆ ಸ್ನಾನ ಮಾಡಿ ನಾಷ್ಟ ಅಲ್ಲಿ ಜುಗುಳದೊಳಗೆ 6 ದಿವಸ ಒಲಿಗಾಗ್ತಾವಿಲ್ಲ. ಎಲ್ಲರೂ ಕರ್ಕೊಂಡು ಅಲ್ಲಿಗೆ ಬರೋದು. ಹೀಗೆ ಎಲ್ಲ ಕಾರ್ಯಕ್ರಮದೊಳಗೆ ನೀವು ಬಂದು ಪಾಲ್ಗೊಳ್ಬೇಕು ಅಂತ ಹೇಳಿ ನಿಮಗೆ ಆಮಂತ್ರಣವನ್ನು ಕೊಡೋದ್ರ ಸಲುವಾಗಿ ಜಗದ್ಗುರುಗಳು ದಯಮಾಡಿಸಿದ್ದಾರೆ ಅನ್ನುವಂಥ ಮಾತುಗಳನ್ನು ನಿಮಗೆಲ್ಲ ವ್ಯಕ್ತ ಮಾಡ್ತಾ, ಈಗಾಗಲೇ ಯೋಗದ ಶ್ರೀಗಳು ಹೇಳಿದಂತೆ ವಿಶೇಷವಾಗಿ ಎಲ್ಲ ಕುಂಭದಲ್ಲಿ ಪಾಲ್ಗೊಳ್ಬೇಕು. ಮಹಾಕುಂಭಾಭಿಷೇಕದ ಫಲವನ್ನು ಹೇಳುವ ಕಾಲಕ್ಕೆ ಶಾಸ್ತ್ರದಲ್ಲಿ ಏನು ಹೇಳಂದ್ರೆ, ಈ ಮಹಾಕುಂಭಾಭಿಷೇಕದಲ್ಲಿ ಯಾರು ಪಾಲ್ಗೊಳ್ತಾರಲ್ಲ ಅವರಿಗೆ ಅವ್ರ ಮಕ್ಕಳು ಸದ್ಗುಣಿಗಳಾಗ್ತಾರ, ಬುದ್ಧಿವಂತರಾಗ್ತಾರ. ಗೋಪುರಗಳ ಮೇಲೆ ಅಭಿಷೇಕವನ್ನು ಮಾಡುವುದರಿಂದ ಅವರು ವಿದ್ಯಾವಂತರಾಗಿ ಮನೆಯನ್ನು ಬೆಳೆಯುತ್ತಾರೆ ಅನ್ನುವಂಥ ಫಲವನ್ನು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಅದಕ್ಕಾಗಿ ದೇವಸ್ಥಾನದ ಗೋಪುರಗಳು ಹೆಂಗೆ ಎಲ್ಲ ಕಡೆಗೂ ಎತ್ತರವಾಗಿ ಕಾಣಿಸ್ತಿರ್ತಾವೋ ಹಾಗೆ ಕುಂಭಾಭಿಷೇಕದಲ್ಲಿ ಪಾಲ್ಗೊಳ್ಳುವಂತಹ ಭಕ್ತರ ಕೀರ್ತಿ ಎಲ್ಲ ಕಡೆಗೂ ಪ್ರಸರಿಸ್ತದ ಅನ್ನುವಂಥ ಫಲವನ್ನು ಕೂಡ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದಕ್ಕಾಗಿ ಆ ಕುಂಭಾಭಿಷೇಕದಲ್ಲಿ ಎಲ್ಲ ತಾಯಿಗಳು, ಜೋಳದ ಎಲ್ಲ ತಾಯಿಗಳು ಬಂದು ಪಾಲ್ಗೊಳ್ಳಬೇಕು ಅನ್ನುವಂತಹ ಕಲೆಯನ್ನು ನಿಮಗೆಲ್ಲ ಕೊಡಮಾಡ್ತಾ, ಆಮೇಲೆ ಯಾರು ಇಲ್ಲಿ ತಗೊಳ್ಳೋದಿದೆ ತಗೊಳ್ಳಿ. ಆಮೇಲೆ ಮಾರ್ಚ್ 15ರಿಂದ ಕೂಡ ಕಾರ್ಯಕ್ರಮದಲ್ಲಿ ಪ್ರತಿದಿನ ಆ ಕುಂಭವನ್ನು ತೆಗೆದುಕೊಳ್ಳುವವರಿಗೆ ಮುಕ್ತವಾಗಿರುವಂಥ ಅವಕಾಶ ಇರ್ತದೆ. ಆಮೇಲೆ ಕುಂಭವನ್ನು ತಗೊಳ್ಳೋದು ಹಾಗೆ ಇಲ್ಲ ಅಂದ್ರೆ ಕಡ್ಡಾಯವಾಗಿ ನಾವು ಅಪ್ರೂವ್ ಯಾರು ಹಾಕಿಲ್ಲ, ದುಡ್ಡು ಕೊಟ್ಟು ಅಂದ್ರೆ ಕಡ್ಡಾಯವಾಗಿ ರಸೀದಿಯನ್ನು ತಗೊಳ್ಬೇಕು. ಆಮೇಲೆ ರಸೀದಿ ಜೊತೆಗೆ ಒಂದು ಸೀರೆ ಕೂಡ ಅವಾಗ ಕೊಟ್ಬಿಡ್ತಾರೆ. ಅವನು ತಗೊಂಡು ನೀವು ರೆಡಿಯಾಗಿ ಕೊಡ ಇಟ್ಕೊಳ್ಳೋದಿಲ್ಲ. ಕೊಡ ಯಾವಾಗ ಮಾರ್ಚ್ 6ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ಕೃಷ್ಣಾ ನದಿ ದಂಡೆಯಾಗ ಕೊಡ ಇರ್ತಾರೆ. ಅವನು ಯಾರಿಗೆ ಕೊಡ್ತಾರಂದ್ರೆ, ಈಗ ನೀವು ರಸೀದಿ ತಗೊಂಡು ಏನು ಸೀರೆ ಕೊಟ್ಟಿರ್ತಾರಲ್ಲ ಆ ಸೀರೆ ಯಾರು ಉಟ್ಕೊಂಡು ಬರ್ತಾರೋ ಅವ್ರಿಗೆ ಕೊಡಬೇಕು. 5 ಗೋಪುರಗಳ ಮೇಲೆ 1,000 ತಾಯಿಗಳು ತಂದಿರುವಂಥ ಕೊಡಗಳ ಕುಂಭಾಭಿಷೇಕ ನಡೀತದೆ. ಅದರೊಳಗೆ ಎಲ್ಲ ಪಾಲ್ಗೊಳ್ಬೇಕು ಅನ್ನುವಂತಹ ಕಲೆಯನ್ನು ಎಲ್ಲ ತಾಯಿಗಳಿಗೆ ವಿಶೇಷವಾಗಿ ಕೊಡಮಾಡ್ತಾ, ಜಗುಳವರು ಬಹಳಷ್ಟು ಭಕ್ತಿವಂತರು, ಸಂಸ್ಕಾರವಂತರು. ಅಷ್ಟೇ ಅಲ್ಲ,
ವೀರಭದ್ರೇಶ್ವರ ದೇವಾಲಯದ ನಾವು ಆರಂಭಿಸುವ ಪೂರ್ವದಲ್ಲಿ ಟ್ರಸ್ಟ್ ಕಮಿಟಿ ನಿಮಗೆಲ್ಲ ಬರ್ತದೆ. ಆ ಟ್ರಸ್ಟ್ ಕಮಿಟಿಯಲ್ಲಿ ಜುಗುಳದವರು ಕೂಡ ಇದ್ರು. ಅವರ ಕಾಲಕ್ಕೂ ಕೂಡ ಅನೇಕ ವಿಕಾಸ ಕಾರ್ಯಗಳು ದೇವಸ್ಥಾನದಲ್ಲಿ ನಡೆದಿದ್ದಾರೆ. ಆ ಹಿನ್ನೆಲೆಯಲ್ಲಿ ದೇವಸ್ಥಾನದ ವಿಕಾಸದಲ್ಲಿಯೂ ಕೂಡ ಜುಗುಳದವರ ಪಾತ್ರ ಇರುವುದರಿಂದ ಇವತ್ತು ಆ ವಿಕಾಸ ಕಾರ್ಯ ಪೂರ್ಣಗೊಂಡಿರೋದ್ರಿಂದ ನೀವೆಲ್ಲ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಪಾಲ್ಗೊಳ್ಳಬೇಕು. ಅದರ ಮಹತ್ವ ಅನ್ನುವಂಥದ್ದನ್ನು ಕೂಡ ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾರೆ. ಈ ಜುಗುಳದ ಧರ್ಮ ಧರ್ಮ ಜಾಗೃತಿ ಯಾತ್ರೆಯ ಧರ್ಮ ಜಾಗೃತಿ ಪ್ರವಚನವನ್ನು ನಮ್ಮ ಮೂಲದ ಸ್ವರ್ಗೀಶ್ವರ ಸಂಸ್ಥಾನ ಹಿರೇಮಠದ ಶ್ರೀಗಳವರು ಕಳೆದ 4 ದಿನಗಳಿಂದ ನಿಮಗೆಲ್ಲ ಹಲವಾರು ವಿಚಾರಗಳನ್ನು, ಧರ್ಮದ ಸೂಕ್ಷ್ಮತೆಗಳನ್ನು, ಜ್ಞಾನದ ಅರಿವನ್ನು ನಿಮಗೆಲ್ಲ ಮೂಡಿಸುವಂತಹ ಕಾರ್ಯವನ್ನು ಮಾಡಿದ್ದಾರೆ. ಶ್ರೀಗಳವರು ಕೇವಲ ಜುಗುಳಷ್ಟೇ ಅಲ್ಲ, ಯಾವಾಗ ನಮ್ಮ ಯಾತ್ರೆ ಪ್ರಾರಂಭ ಆಗಿದೆ ಅದರಿಂದ ಸುಮಾರು 4-5 ಗಳಿಗೆ ಪ್ರವಚನವನ್ನು ನೀಡಿ ಒಳ್ಳೆಯ ಸಂಘಟನೆಯನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ಕೊಟ್ಟಿದ್ದಾರೆ. ಅಂತಹ ಶ್ರೀಗಳವರಿಗೆ ಅನಂತ ಸನ್ಮಾನಗಳನ್ನು ಹಾರೈಸ್ತಾ ಇದ್ದೇವೆ. ನಮ್ಮ ಸಂಗೀತ ಕಲಾಭಾಗದವರು ಕೂಡ ಸನ್ಮಾನಗಳನ್ನು ಬಯಸ್ತಾ ಇದ್ದೇವೆ. ನಮ್ಮ ಜುಗುಳದ ಎಲ್ಲ ಹಿರಿಯರು ಮಾನಸರ ನೇತೃತ್ವದಲ್ಲಿ ಎರಡೂರಿಗೆ ಬಂದು ಈ ಕಾರ್ಯಕ್ರಮವನ್ನು ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಏನೇನು ವ್ಯವಸ್ಥೆ ಇರ್ತದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಮುತುವರ್ಜಿಯಿಂದ ಮಾಹಿತಿಯನ್ನು ಪಡ್ಕೊಂಡು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದಾರೆ. ಅಂತ ಎಲ್ಲ ಹಿರಿಯರು